ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಆಷಾಢ ಮಾಸದಲ್ಲಿ ನೋಡಿ ಏನು 4 ಗುರುವಾರ ಬರುತ್ತಲ್ವ, ಆ 4 ಗುರುವಾರಗಳಲ್ಲಿ ಇದು ಅತ್ಯಂತ ಶುಭಕರವಾಗಿ ಬಂದಿರುವಂತಹ ಗುರುವಾರ 23ನೇ ತಾರೀಕು. ಅವತ್ತಿನ ದಿವಸದ ರಾಯರ ಪೂಜೆ ನಿಮ್ಮ ಮನೆಯಲ್ಲಿ ಹೇಗಿರಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಅವತ್ತಿನ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 5 ಗಂಟೆ 18 ನಿಮಿಷದಿಂದ 6 ಗಂಟೆ 25 ನಿಮಿಷದ ತನಕ ಕೂಡ ಶುಭ ಇದೆ. ಅವತ್ತಿನ ದಿವಸ ರಾಯರಿಗೆ ಎಷ್ಟು ದೀಪಗಳನ್ನು ನೀವು ಹಚ್ಚಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ 5 ಮಣ್ಣಿನ ದೀಪ, ಜೊತೆಯಲ್ಲಿ 4 ಬೆಳ್ಳಿ ದೀಪಗಳಿದ್ದರೆ ಬೆಳ್ಳಿ ತಗೊಳ್ಳಿ, ಇಲ್ಲ ಹಿತ್ತಾಳೆದಿದ್ದರೆ ಹಿತ್ತಾಳೆ ತಗೊಳ್ಳಿ, ಇಲ್ಲ 2 ನೀವೇನಾದರೂ ದೀಪಾಲೆ ಕಂಬ ಇಟ್ಕೊಂಡು 2 ಬೆಳ್ಳಿ ತಗೋತೀನಿ ಅನ್ನುವಂತಹದ್ದಾದರೆ ಆ ರೀತಿ ಕೂಡ ತಗೋಬಹುದು. ಒಟ್ಟಾರೆಯಾಗಿ ರಾಯರ ಮುಂದೆ ಅವತ್ತಿನ ದಿವಸ 9 ದೀಪಗಳನ್ನು ನೀವು ಉರಿಸಬೇಕಾಗುತ್ತೆ. ಆ 9 ದೀಪಗಳಲ್ಲಿ 2 ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ, ಉಳಿದಂತಹ ದೀಪಗಳಿಗೆ ಉದ್ದ ಬತ್ತಿಯನ್ನು ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ, ಇಲ್ಲ ಅಂತಂದರೆ 5 ತರಹದ್ದು ಮಿಕ್ಸ್ ಎಣ್ಣೆ ಬರುತ್ತೆ, ಅದನ್ನು ಹಾಕ್ಕೊಂಡು ರಾಯರ ಮುಂದೆ ದೀಪಾರಾಧನೆಯನ್ನು ಮಾಡ್ಕೊಳ್ಳುವಂತಹದ್ದನ್ನು ನೀವು ಮಾಡ್ಕೋಬಹುದು. ಇನ್ನು ರಾಯರ ಪೂಜೆಗೆ ಮೊದಲು ಶ್ರೀಮನ್ನಾರಾಯಣನ ದಿವ್ಯ ಸ್ವರೂಪದ ಮುಂದೆ ಅವ್ರಿಗೂ ಕೂಡ ಅಂದರೆ ಫೋಟೋ ಇದ್ದರೆ ಫೋಟೋಗೆ ಗಂಧ, ತುಳಸಿ, ಹೂಗಳನ್ನು ಹಾಕ್ಕೊಂಡು 1 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಳ್ಳುವಂತಹದ್ದನ್ನು ಮಾಡಿಕೊಂಡು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಮೊದಲು ರಾಯರ ಪೂಜೆಗೆ ಮೊದಲು ತುಳಸಿ ಪೂಜೆ ಮಾಡ್ಕೋಬೇಕು. ತುಳಸಿಗೆ ಅವತ್ತಿನ ದಿವಸ ನೀರು, ಅರಿಶಿನ, ಕುಂಕುಮ ಎಲ್ಲ ಹಾಕಿ 1 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ದೇವರ ಮನೆಯಲ್ಲಿ ಏನು 2 ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೊಂಡು ನಂತರ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಆ 1 ಮಣ್ಣಿನ ದೀಪವನ್ನು ಹಚ್ಚಿ ಇದಾದ ಮೇಲೆ ಸಂಕಲ್ಪ ಮಾಡ್ಕೊಳ್ಳಿ. ಪ್ರತಿ ಗುರುವಾರನೂ ಕೂಡ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂತಂದರೆ ಬಲಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ಮತ್ತು ತುಳಸಿ ಅಥವಾ ಹೂ ಹಿಡಿದು ಏನೇನೆಲ್ಲ ಮನೆಯಲ್ಲಿ ಕಷ್ಟ ಇದೆ ಅಥವಾ ಏನೇನೆಲ್ಲ ನಿಮಗೆ ರಾಯರಿಂದ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅನ್ನುವಂಥದ್ದನ್ನು ಪ್ರತಿ ಗುರುವಾರ ಕೇಳ್ಕೋಬೇಕು. ಇದನ್ನು ಸಂಕಲ್ಪ ಅಂತೀವಿ. ಈ ರೀತಿ ಸಂಕಲ್ಪ ಮಾಡಿಕೊಂಡು ಒಂದೇ ಸಾರ್ತಿ 1 ಊದ್ಬತ್ತಿ ಹಚ್ಕೊಂಡೋ ಇಲ್ಲಾಂದರೆ 2 ಬತ್ತಿ ಹಚ್ಕೊಂಡು ರಾಯರ ಮುಂದೆ ಏನು ದೀಪಗಳನ್ನ ಇಟ್ಕೊಂಡಿರ್ತೀರಲ್ವ ಅಷ್ಟೂ ದೀಪಗಳನ್ನು ಏಕಕಾಲದಲ್ಲಿ ಹಚ್ಕೊಳ್ಳಿ. ದೀಪಗಳನ್ನು ಹಚ್ಚಿದಾದ ಮೇಲೆ ಅಗರಬತ್ತಿಯಿಂದ ಧೂಪವನ್ನು ತೋರಿಸ್ಬಿಟ್ಟು ಅವತ್ತಿನ ದಿವಸ ತುಂಬ ವಿಶೇಷವಾಗಿ ಬಂದಿರೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಅಂದರೆ ಪೂರ್ತಿ ಪಾರಾಯಣ ಮಾಡಿ. ವಿಷ್ಣು ಸಹಸ್ರನಾಮ ಓದಿದ ಮೇಲೆ ರಾಯರ ಅಷ್ಟೋತ್ತರ ನೋಡಿ. ಇನ್ನೊಂದನ್ನು ಹೇಳಲಿಕ್ಕೆ ಮರೆತೆ, ನಾನು ಈ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಮೊದಲು ನಾನು ರಾಯರಿಗೆ ಕಡಲೆಕಾಳಿನ ಹಾರವನ್ನು ಯಾವ ರೀತಿ ಮಾಡಿ ಸಮರ್ಪಣೆ ಮಾಡುವಂತಹದ್ದು ಅಂತ ಹೇಳಿ ಸರಿಯಾದ ವಿಧಾನವನ್ನು ಹಾಕಿದ್ದೇನೆ. ನೀವೇನಾದರೂ ಕಡಲೆಕಾಳಿನ ಹಾರವನ್ನು ಹಾಕುವಂತಹದ್ದನ್ನು ಮಾಡುವಂತಹದ್ದಾದರೆ ಈ ಸಂದರ್ಭದಲ್ಲಿ ಅಂದರೆ ದೀಪ ಎಲ್ಲ ಹಚ್ಚಿದ್ದಾದಮೇಲೆ ರಾಯರಿಗೆ ಮತ್ತೊಮ್ಮೆ ಸಂಕಲ್ಪ ಮಾಡಿಕೊಂಡು ಕಡಲೆಕಾಳಿನ ಹಾರವನ್ನು ಸಮರ್ಪಣೆ ಮಾಡಬಹುದು. ಇದಾದ ನಂತರ ಸ್ತೋತ್ರ, ವಿಷ್ಣು ಸಹಸ್ರನಾಮ, ರಾಯರ ಅಷ್ಟೋತ್ತರ, ರಾಯರ ಅಕ್ಷರಾಮಾಲಿಕ ಸ್ತೋತ್ರ, ತಪ್ಪದೇ ರಾಯರ ಗಾಯತ್ರಿ ಮಂತ್ರವನ್ನು 21 ಸಾರ್ತಿ ಹೇಳ್ಕೊಡುವಂತಹದ್ದನ್ನು ಮಾಡಿ. ಇದಾದ ಮೇಲೆ ಅವತ್ತಿನ ದಿವಸ ರಾಯರಿಗೆ ಅಂದರೆ ನೋಡಿ, ಮೊದಲು ಈ ಸ್ತೋತ್ರ ಸೇವೆ ಆದ ನಂತರ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಬೇಕು. ಆರತಿ ಮಾಡಿದ್ದಾದಮೇಲೆ ರಾಯರಿಗೆ ನೈವೇದ್ಯ ಅಂತೇಳಿ ಬಂದಾಗ ಶಾವಿಗೆ ಪಾಯಸವನ್ನು ಮಾಡಿ ಇಡಿ. ಇನ್ನು 26ನೇ ತಾರೀಕಿನಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ.
ಆ ಚಾತುರ್ಮಾಸ ಪ್ರಾರಂಭವಾದ ಮೇಲೆ ರಾಯರಿಗೆ ನೈವೇದ್ಯಗಳನ್ನು ಇಡೋದಕ್ಕೆ, ಹಣ್ಣುಗಳನ್ನು ಇಡೋದಕ್ಕೆ ನಿಷೇಧವಿರುತ್ತೆ ಕೆಲವೊಂದು ಪದಾರ್ಥಗಳಿಗೆ. ನಾನಿನ್ನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎರಡೂ ಚಾನಲನ್ನು ರೆಗ್ಯುಲರ್ ಆಗಿ ನೋಡ್ತಾ ಹೋಗಿ. ಈ ವಾರ ಶಾವಿಗೆ ಪಾಯಸ ಇಡಬಹುದು. ಇನ್ನೂ ಚಾತುರ್ಮಾಸ ಪ್ರಾರಂಭವಾಗಿಲ್ಲ, ಹಾಗಾಗಿ ರಾಯರಿಗೆ ಸ್ವಲ್ಪ ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸು ಅಥವಾ ಹಣ್ಣುಗಳನ್ನ ಇಟ್ಬಿಟ್ಟು ನೀವು ಪಂಚಾರತಿಯನ್ನು ಮಾಡ್ಕೊಳ್ಳಿ. ಪಂಚಾರತಿಯನ್ನು ಮಾಡಿಬಿಟ್ಟು ರಾಯರಿಗೆ ಕರ್ಪೂರದ ಆರತಿಯನ್ನು ಮಾಡಿ, ಇದಾದ ನಂತರ ಶನಿವಾರ ಏಕಾದಶಿ ಬರ್ತಾ ಇದೆ. ಬಹಳ ವಿಶೇಷವಾದಂತಹ ಏಕಾದಶಿ. ಅವತ್ತಿನಿಂದ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ. ಹಾಗಾಗಿ ಈ ಆಷಾಢ ಮಾಸದ ಏಕಾದಶಿ, ಮೊದಲ ಏಕಾದಶಿ ಏನು ಬರುತ್ತೆ, ತಪ್ಪದೆ ಎಲ್ಲರೂ ಕೂಡ ಆಚರಣೆ ಮಾಡೋರಂತೆ. ಈಗ ಮೊದಲನೇದಾಗಿ ಚಾತುರ್ಮಾಸ ಪ್ರಾರಂಭವಾಗುತ್ತಲ್ಲ, ಆ ಚಾತುರ್ಮಾಸ ಪ್ರಾರಂಭವಾಗ್ತಿದ್ದ ಹಾಗೇ ರಾಯರಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇಡುವಂತಹದ್ದು ನಿಷೇಧ ಇರುತ್ತೆ. ನೀವು ಯಾವುದೇ ಮಠಗಳಿಗೆ ಇನ್ನು ಪೂಜೆ ಸಾಮಾನು ತಗೊಂಡು ಹೋಗುವಾಗ ಬಾಳೆಹಣ್ಣನ್ನು ಮತ್ತು ತೆಂಗಿನಕಾಯಿಯನ್ನು ಪೂಜೆಗೆ ತಗೊಂಡು ಹೋಗೋ ಹಾಗಿಲ್ಲ. ಅದರ ಬದಲಿಗೆ ರಾಯರಿಗೆ ಯಾವ ಹಣ್ಣನ್ನು ಚಾತುರ್ಮಾಸ ಪ್ರಾರಂಭವಾದ ಮೇಲೆ ಇಡಬಹುದು ಅಂತಂದರೆ ಮಾವಿನ ಹಣ್ಣನ್ನು ಇಡಬಹುದು. ಪ್ರಾರಂಭವಾದ ಮೇಲೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಗುರುವಾರ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಅಂತ ಹೇಳಿ ಭಾವಿಸ್ತೀನಿ. ಆ ರೀತಿ ಏನಾದರೂ ಅಡಚಣೆ ಇದ್ದರೆ ಕ್ಷಮಿಸಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.